ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್11 ಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಡ್ರೀಮ್11 ಯೂಸರ್ಸ್ಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದು. ಹೌದು, ನೀವೆಲ್ಲ ಫ್ರೀ ಆಗಿ ಡ್ರೀಮ್11 ಅಲ್ಲಿ ಆಟ ಆಡ್ತಾ ಇದ್ರಿ. ಬಟ್ ಕೆಲವೊಂದು ಸಮಯದ ನಂತರ ಒಂದು ಅಪ್ಡೇಟ್ ಬರ್ತದೆ ಡ್ರೀಮ್11 ಕಡೆಯಿಂದ. ಏನಂತ ಹೇಳಿದ್ರೆ, ನೀವು ಸಬ್ಸ್ಕ್ರಿಪ್ಷನ್ ಮಾಡೆಲ್ ರೀತಿ ಆಡ್ ಫ್ರೀ ಅನ್ನು ಪಡ್ಕೊಳ್ಬಹುದು. ಇದರಿಂದ ನೀವು ಯಾವುದೇ ತಡೆ ಇಲ್ಲದೆ ಡ್ರೀಮ್11 ನಲ್ಲಿ ಆಟ ಆಡ್ಬೋದಂತ ಅಪ್ಡೇಟ್ ಬಂದಿತ್ತು. ಸೊ ಅದರಂತೆ ಕೆಲವರು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ತಂಡವನ್ನು ರಚನೆ ಮಾಡೋಕ್ಕೋಸ್ಕರ ಆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅನ್ನು ಪಡ್ಕೊಂಡಿರ್ತೀರಾ. ಸೊ ಆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ನ ಪ್ರಕಾರ ನೀವು 5,000 ಡ್ರೀಮ್ ಬಾಕ್ಸ್ಗೆ ಕೆಲವೊಂದಿಷ್ಟು ಹಣವನ್ನು ಪಾವತಿ ಮಾಡಿ ಅದನ್ನು ಪರ್ಚೇಸ್ ಮಾಡ್ಕೊಂಡಿರ್ತೀರಾ. ಸೊ ಅದರಂತೆ ನಿಮ್ಗೆ ಯಾವುದೇ ರೀತಿಯಾದಂತಹ ಆಡ್ ನ ತೊಂದರೆ ಇರೋದಿಲ್ಲ. ಸೊ ಇದೀಗ ರಾತ್ರೋರಾತ್ರಿ ಇವಾಗ ಮತ್ತೆ ನಿಮ್ಗೆ ಬ್ಯಾಡ್ ನ್ಯೂಸ್ ಬಂದಿದೆ. ಹೌದು, ನೀವು 5,000 ಕಾಯಿನ್ಸ್ ಏನಿದೆ ನೀವು ಖರ್ಚು ಮಾಡ್ತಾ ಇದ್ರಿ ಆಡ್ ಫ್ರೀಗೋಸ್ಕರ. ಬಟ್ ಇವಾಗ ಅದು 1,000 ಹೆಚ್ಚಾಗಿ 6,000ಕ್ಕೆ ಬಂದು ನಿಂತಿದೆ. ಹೌದು, 50 ಲಕ್ಷ ಇದ್ದಂತಹ ವಿನ್ನಿಂಗ್ ಅಮೌಂಟ್ ಏನಿದೆ ಅದನ್ನು ತಂದು ಇವಾಗ 25 ಲಕ್ಷಕ್ಕೆ ತಂದು ನಿಲ್ಲಿಸಿದೆ. ಹಾಗೇನೆ ನೋಡೋದಾದ್ರೆ ಆಡ್ ಫ್ರೀಗಾಗಿದ್ದಂತಹ 5,000 ಡ್ರೀಮ್ ಕಾಯಿನ್ಸ್ ಏನಿದೆ ಅದನ್ನು ತಂದು 6,000ಕ್ಕೆ ತಂದು ನಿಲ್ಲಿಸಿದೆ. ಸೊ ಇವಾಗ ನಿಮ್ಮ ಜೇಬಿಗೆ ಕತ್ತರಿ ಅಂತೂ ಬಿದ್ದೇ ಬೀಳ್ತದೆ. ಹೌದು, ಇವಾಗ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ. ಸುಮಾರು 499 ರೂಪಾಯಿಗಳನ್ನು ನೀವು ಪಾವತಿ ಮಾಡಬೇಕಾಗ್ತದೆ ಈ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಪಡಿಲಿಕ್ಕೆ. ಹೌದು, ಒಂದ್ ವೇಳೆ ನಿಮ್ಗೆ ಆಡ್ ನ ತೊಂದರೆ ಬರಬಾರ್ದು ಅಂತ ಹೇಳಿದ್ರೆ ಈ 6,000 ಡ್ರೀಮ್ ಕಾಯಿನ್ಸ್ ಗಳನ್ನು ಪರ್ಚೇಸ್ ಮಾಡಬೇಕಾಗ್ತದೆ ಗುರು. ಆಮೇಲೆ ಅದನ್ನು ಆಡ್ ಫ್ರೀಗಾಗಿ ಯೂಸ್ ಮಾಡ್ಕೋಬೇಕಾಗ್ತದೆ. ಬಟ್ ಇವಾಗ ನೋಡೋದಾದ್ರೆ ಫಸ್ಟ್ ಪ್ರೈಸ್ ಕೂಡ ಕಮ್ಮಿ ಆಗಿದೆ ಗುರು. ಏನ್ ಮಾಡ್ತಾರೋ ಅಂತಾನೆ ಗೊತ್ತಿಲ್ಲ ಡ್ರೀಮ್11 ಅವರು. ಇನ್ಮೇಲೆ ಜಾಸ್ತಿ ಮಾಡಿದ್ರು ಮಾಡ್ಬೋದು ಅಥವಾ ಮಾಡದೇ ಇದ್ರೂ ಇರ್ಬೋದು. ಏನಾಗ್ತಾ ಇದೆ ಅಂತಾನು ಖಂಡಿತವಾಗಿಯೂ ಅರ್ಥ ಆಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ನೀವು ಆಡ್ ಫ್ರೀ ಮಾಡ್ಬೇಕಂತಿದ್ರೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕಾಗ್ತದೆ. ಸೊ ಅದರಂತೆ 500 ರು ನೀವು ವ್ಯಯಿಸಬೇಕಾಗ್ತದೆ. ಸೊ ಅದು 1 ತಿಂಗಳಿಗೆ ಬೇಕಾಗ್ತದೆ. ಒಂದ್ ವೇಳೆ ನೀವು ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಪುನಃ ಕೂಡ ನೀವು 500 ರೂಪಾಯಿ ಕೊಟ್ಟು ಮತ್ತೆ 6,000 ಕಾಯಿನ್ಸ್ ಗಳನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಸೊ ತಿಂಗಳು ಇದನ್ನು ಮಾಡ್ಲೇಬೇಕಾಗ್ತದೆ ನೀವು ಆಡ್ ಫ್ರೀ ಬಯಸ್ತೀರಾ ಅಂತ ಅಂದ್ರೆ ಮಾತ್ರ. ಸೊ ಇದರ ವ್ಯಾಲಿಡಿಟಿ ಬಂದು 30 ದಿನಗಳು ಮಾತ್ರ ಆಗಿರ್ತದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಡ್ರೀಮ್11 ಒಂದು ಬಿಗ್ ಸಂಕೇತ ಕೊಡ್ತಾ ಇದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ 6,000 ಇದೆ, ಅದನ್ನು 500 ಕೊಟ್ಟು ಖರ್ಚು ಮಾಡ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇದು 10,000ಕ್ಕೆ ಹೋದ್ರೂ ಹೋಗಬಹುದು. ಆವಾಗ ನೀವು 1,000 ಕೊಡ್ಬೇಕಾಗ್ತದೆ ಏನೋ. ಬಟ್ ಈ ರೀತಿ ಆದ್ರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನೀವು ಫಸ್ಟ್ ಪ್ರೈಸ್ 1 ಕೋಟಿ ನೋಡಿದ್ರು ನೋಡ್ಬಹುದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ 50 ಲಕ್ಷ ಇವಾಗಲೇ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 10,000 ಡ್ರೀಮ್ ಕಾಯಿನ್ಗೆ ಖಂಡಿತವಾಗಿಯೂ 1 ಕೋಟಿ ಫಸ್ಟ್ ಪ್ರೈಸ್ ಕೊಡ್ಬಹುದು ಅನ್ಸುತ್ತೆ. ಸೊ ನೀವೇನು ವರಿ ಮಾಡ್ಕೋಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಡ್ರೀಮ್11 ಯೂಸರ್ಸ್ಗೆ ಡ್ರೀಮ್11 ಖಂಡಿತವಾಗಿಯೂ ಒಂದಲ್ಲ ಒಂದು ಗುಡ್ ನ್ಯೂಸ್ ಕೊಡ್ತಾನೆ ಇರ್ತದೆ. ಸೊ ಅದೇ ರೀತಿ ಮುಂದೆನೂ ಕೊಡ್ಬಹುದು ಅನ್ಸುತ್ತೆ. ಸೊ ಡ್ರೀಮ್11 ಯೂಸರ್ಸ್ ಯಾವಾಗ್ಲೂ ಹೋಪ್ ಇಟ್ಕೋಬೇಕಾಗ್ತದೆ. ಸೊ ಒಂದಂತೂ ಖಂಡಿತವಾಗಿ ಹೇಳ್ತೀನಿ, ಡ್ರೀಮ್11 ಮೈ11 ಇಂತಹ ಫ್ರೀಯಾಗಿ ಆಡಿಸುವಂತಹ ಆಪ್ ಗಳು ಬಿಟ್ಟು ಬೇರೆ ಯಾವ ಆಪ್ ಗಳು ಕೂಡ ಲೀಗಲ್ ಆಗಿರುವುದಿಲ್ಲ. ಇದನ್ನು ನೀವು ಮರಿಬೇಡಿ. ಒಂದ್ ವೇಳೆ ಲೀಗಲ್ ಅಪ್ಪ ನಾವು ಆಡ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಾನೇನ್ ಹೇಳಕ್ ಹೋಗೋದಿಲ್ಲ. ನನ್ನ ಒಂದು ಸಜೆಷನ್, ನನ್ನ ಒಂದು ಫಾಲೋವರ್ಸ್ಗೆ, ನನ್ನ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ ನನ್ನ ಸ್ನೇಹಿತರಿಗೆ ನನ್ನ ಒಂದು ಕಿವಿ ಮಾತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲಿಗಲ್ ಆಪ್ ಗಳಲ್ಲಿ ಆಟ ಆಡೋಕೆ ಹೋಗ್ಬೇಡಿ. ಇದು ನನ್ನ ಒಂದು ಕಳಕಳಿಯ ಮನವಿಯಾಗಿರ್ತದೆ. ಒಂದಲ್ಲ ಒಂದು ದಿನ ನೀವು ಆಟ ಆಡಿದ್ರೆ ಅದರಿಂದ ನೀವು ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಸೊ ನನ್ನ ಮಾತು ಕೇಳ್ದಿದ್ರು ತೊಂದರೆ ಇಲ್ಲ, ನಿಮ್ಗೆ ಆ ಅನುಭವ ಆದಾಗ ಖಂಡಿತವಾಗಿಯೂ ಅರ್ಥ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.